ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಟಾಪಿಕ್ ಏನಿದೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂಥ ಕೇಪಬಿಲಿಟಿ ಹೊಂದಿರುವಂಥದ್ದು. ಜೊತೆಗೆ ಈಗಾಗಲೇ ಅದರ ಇಂಪ್ಯಾಕ್ಟ್ ಕೂಡ ಎಸ್ಪೆಷಲಿ Q2 ನಂತರ ನಾವು ತುಂಬಾ ಚೆನ್ನಾಗಿ ನೋಡಿದ್ವಿ. ಅದೇನು ಅಂತ ನೋಡೋದಾದ್ರೆ Q3 ರಿಸಲ್ಟ್ಸ್. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, Q3 ರಿಸಲ್ಟ್ ಸೀಸನ್ ಮುಗಿದಿದೆ. ಹಾಗಾದ್ರೆ Q3 ರಿಸಲ್ಟ್ಸ್ ಹೇಗಿತ್ತು, ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡಾಗ ಇಂದಿನ Q2 ರಿಸಲ್ಟ್ಸ್ ಏನಿತ್ತು ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿತ್ತು. ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ಟ್ರೆಂಡ್ ಸ್ವಲ್ಪ ನೆಗೆಟಿವ್ ಕೂಡ ಆಯ್ತು Q2 ರಿಸಲ್ಟ್ ಸೀಸನ್ ನಂತರ. ಹಾಗಾದ್ರೆ Q3 ನಲ್ಲಿ ಏನಾದ್ರೂ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದ್ಯಾ ಕಂಪೇರ್ ಟು Q2? ಅದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಕೆಲವೊಂದು ರಿಪೋರ್ಟ್ ಗಳಿದಾವೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ, ಯಾವ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ. ಅದರಲ್ಲಿ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಅನ್ನು ನಾನೀಗ ಓಪನ್ ಮಾಡಿದ್ದೀನಿ. ಇಂಡಿಯಾ ಇಂಕ್ ಕೀ ಟೇಕ್ ಅವೇಸ್ ಫ್ರಮ್ Q3 ಅರ್ನಿಂಗ್ ಸೀಸನ್ ಫಾರ್ ಇನ್ವೆಸ್ಟರ್ಸ್. ಓವರ್ ಆಲ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಹೇಗಿತ್ತು Q3 ನಲ್ಲಿ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, ದ Q3 FY25 ಅರ್ನಿಂಗ್ ಸೀಸನ್ ಹ್ಯಾಸ್ ಕನ್ಕ್ಲೂಡೆಡ್ and as we have done previously we will analyze the key trends and sectoral performance. ಹಿಂದೆ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಅವರು ಅನಲೈಸ್ ಮಾಡಿದ್ದಾರೆ, ಈಗ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ. ನೋಡಬಹುದು, ದಿಸ್ ಕ್ವಾರ್ಟರ್ ಪ್ರೆಸೆಂಟೆಡ್ ಎ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ವಿತ್ ಸಮ್ ಸೆಕ್ಟರ್ಸ್ ಕಂಟಿನ್ಯೂಯಿಂಗ್ ದೇರ್ ಗ್ರೋತ್ ಮೊಮೆಂಟಮ್. ಕೆಲವು ಸೆಕ್ಟರ್ಸ್ ತಮ್ಮ ಗ್ರೋತ್ ಮೊಮೆಂಟಮ್ ನ ಕಂಟಿನ್ಯೂ ಮಾಡಿದಾವೆ, ಹಾಗೆ ಕೆಲವು ಹಿಂದೆ ಕೂಡ ಬಿದ್ದಿದ್ದಾವೆ, ಲ್ಯಾಗ್ಡ್. ಹಾಗೆ ನಿಫ್ಟಿ 50 ಬಗ್ಗೆ ನೋಡೋದಾದ್ರೆ ನಿಫ್ಟಿ 50 posted a 7% year on year growth. ಓವರ್ ನಿಫ್ಟಿ 50 50 ಶೇರ್ಗಳನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಿರುವಂತದ್ದು 7% year on year ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಪ್ಯಾಟ್ ಗ್ರೋತ್ ರಿಮೈನ್ಡ್ ರೆಸಿಲಿಯಂಟ್, ಅಂದ್ರೆ ಚೆನ್ನಾಗಿದೆ ಪ್ಯಾಟ್ ಗ್ರೋತ್, ಯಾಕಂದ್ರೆ ನೋಡಬಹುದು ಅಟ್ 16% year on year, ಹೈಲೈಟಿಂಗ್ ಎಕ್ಸ್ಪ್ಯಾಂಡಿಂಗ್ ಮಾರ್ಜಿನ್ಸ್ ಅಂಡ್ ಇಂಪ್ರೂವ್ಡ್ ಪ್ರಾಫಿಟಬಿಲಿಟಿ. ಓವರ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿಫ್ಟಿ 50 ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸಿಮಿಲರ್ ಟು ದ ಪ್ರೀವಿಯಸ್ ಕ್ವಾರ್ಟರ್, ದ ಫಾರ್ಮಾ ರಿಯಾಲಿಟಿ ಸೆಕ್ಟರ್ಸ್ ಡೆಮಾನ್ಸ್ಟ್ರೇಟೆಡ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್. ಇಂದಿನ ಕ್ವಾರ್ಟರ್ ಹೇಗಿತ್ತು ಅದೇ ರೀತಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಫಾರ್ಮಾ ಹಾಗೂ ರಿಯಾಲಿಟಿ ಸೆಕ್ಟರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ಕೂಡ ರೋಬಸ್ಟ್ ಡಿಮಾಂಡ್, ಎನ್ಹಾನ್ಸ್ಡ್ ಆಪರೇಷನಲ್ ಎಫಿಷಿಯನ್ಸೀಸ್ ಅಂತ ಹೇಳ್ತಿದ್ದಾರೆ. ನಂತರ ಮೀನ್ ಟೈಮ್ ಸೆಕ್ಟರ್ಸ್ ಸಚ್ ಆಸ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕಂಟಿನ್ಯೂ ಟು ಫೇಸ್ ಹೆಡ್ವಿಂಡ್ಸ್ ಇನ್ ಇನ್ಕಮ್ ಗ್ರೋತ್. ಇನ್ಕಮ್ ಗ್ರೋತ್ಗೆ ಕಂಪೇರ್ ಮಾಡಿದ್ರೆ ಎನರ್ಜಿ ಅಂಡ್ ಇನ್ಫ್ರಾ Q2 ನಲ್ಲೂ ಕೂಡ ಸ್ವಲ್ಪ ಚಾಲೆಂಜಿಂಗ್ ಫೇಸ್ ಅಲ್ಲೇ ಇದ್ದಾವೆ ಅಂತಾನೆ ಹೇಳ್ಬೋದು. ಆ ರೀತಿ ಅನಾಲಿಸಿಸ್ ಇವರು ಕೊಡ್ತಿದ್ದಾರೆ. ಹಾಗೆ ನೋಡಬಹುದು, ರೆವಿನ್ಯೂ ಗ್ರೋತ್ ರಿಮೈನ್ಡ್ ಬಿಲೋ ದ ಆವರೇಜ್ ಇಯರ್ ಆನ್ ಇಯರ್ ಕಂಪೇರ್ ಟು ದ ಪಾಸ್ಟ್ 4 ಕ್ವಾರ್ಟರ್ಸ್. ಕಳೆದ 4 ಕ್ವಾರ್ಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಬಿಲೋ ಆವರೇಜ್ ಇದೆ, ಎಸ್ಪೆಷಲಿ ಇನ್ಫ್ರಾ ಹಾಗೂ ಎನರ್ಜಿ ಸೆಕ್ಟರ್ ಅಲ್ಲಿ. ನಂತರ ರಿಫ್ಲೆಕ್ಟಿಂಗ್ ಎ ಮೋಡರೇಟ್ ಸ್ಲೋಡೌನ್ ಇನ್ ಎಕ್ಸ್ಪಾನ್ಷನ್. ಸೊ ಎಕ್ಸ್ಪಾನ್ಷನ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಸ್ಲೋಡೌನ್ ಇಲ್ಲ, ಮೋಡರೇಟ್ ಸ್ಲೋಡೌನ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಅವರ್ ಪ್ರಾಫಿಟಬಿಲಿಟಿ ರಿಮೈನ್ ಸ್ಟ್ರಾಂಗ್, ಬಟ್ ಪ್ರಾಫಿಟಬಿಲಿಟಿಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಸ್ಟ್ರಾಂಗ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇಂಡಿಕೇಟಿಂಗ್ ದಟ್ ಮಾರ್ಜಿನ್ ಎಕ್ಸ್ಪಾನ್ಷನ್ ಹೆಲ್ಪ್ಡ್ ಆಫ್ಸೆಟ್ ದ ಇಂಪ್ಯಾಕ್ಟ್ ಆಫ್ ಸ್ಲೋವರ್ ರೆವಿನ್ಯೂ ಗ್ರೋತ್. ರೆವಿನ್ಯೂ ಗ್ರೋತ್ ಸ್ಲೋ ಆದ್ರೂ ಕೂಡ ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ ಮಾರ್ಜಿನ್ ಎಕ್ಸ್ಪಾನ್ಷನ್ ಗೆ ಹೆಲ್ಪ್ ಮಾಡಿದೆ ಕೆಲವು ಸೆಕ್ಟರ್ಸ್ ಅಲ್ಲಿ. ರೆವಿನ್ಯೂ ಹಾಗೂ ಪ್ರಾಫಿಟಬಿಲಿಟಿ ಟ್ರೆಂಡ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು, ಎಸ್ಪೆಷಲಿ ನಿಫ್ಟಿ 50 ಅಲ್ಲಿ ಪ್ರೀವಿಯಸ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ರೆವಿನ್ಯೂ ನಲ್ಲಿ ನೋಡಬಹುದು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. 6% ಇತ್ತು ಸೆಪ್ಟೆಂಬರ್ ಅಲ್ಲಿ, ಡಿಸೆಂಬರ್ ಅಲ್ಲಿ 7% ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ನೋಡಬಹುದು, 4% ಇಂದ 16% ಗೆ ಅಪ್ ಆಗಿದೆ. ಕಳೆದ ಕ್ವಾರ್ಟರ್ ಗೆ ಹೋಲಿಸಿದ್ರೆ ನಿಫ್ಟಿ 50 ಕಂಪನೀಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗಿದೆ, ಬಟ್ ರೆವಿನ್ಯೂ ವಿಚಾರದಲ್ಲಿ ನೋಡಿದ್ರೆ ಜಸ್ಟ್ 1% ಅಪ್ ಆಗಿದೆ. ಬಟ್ ಅಲ್ಲೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ, ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ 22-21 ಟೈಮಲ್ಲಿ ನೋಡಬಹುದು ಯಾವ ರೀತಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅಂತ. ಆನಂತರ ಡೌನ್ ಆಯ್ತು, ಈಗ ಮತ್ತೆ ಇನ್ನು ಡೌನ್ ಆಗಿ ಸ್ವಲ್ಪ ರಿಕವರಿ ಮೋಡ್ಗೆ ಬಂದಿದೆ ಪ್ರೀವಿಯಸ್ ಕ್ವಾರ್ಟರ್ಲಿ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ನಿಫ್ಟಿ 50 ಅಲ್ಲಿ. ಇನ್ನು ನಾವು ಸೆಕ್ಟರ್ ವೈಸ್ ನೋಡ್ತಾ ಹೋದ್ರೆ ನಿಫ್ಟಿ ರಿಯಾಲಿಟಿನಲ್ಲಿ ನೋಡಬಹುದು, ದ ರಿಯಾಲಿಟಿ ಸೆಕ್ಟರ್ ಎಮರ್ಜ್ಡ್ ಆಸ್ ದ ಸ್ಟ್ಯಾಂಡ್ ಔಟ್ ಪರ್ಫಾರ್ಮರ್. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ Q3 ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ, ರಿಜಿಸ್ಟರಿಂಗ್ ದ ಹೈಯೆಸ್ಟ್ ಇನ್ಕಮ್ ಗ್ರೋತ್ ಅಮಂಗ್ ಆಲ್ ಸೆಕ್ಟರ್ಸ್, 27.45% ಗ್ರೋತ್ ಇಯರ್ ಆನ್ ಇಯರ್. ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಬೇರೆ ಸೆಕ್ಟರ್ ಗೆ ಹೋಲಿಸಿದ್ರೆ. ಹಾಗೆ ವಾಲ್ಯೂಮ್ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಸಸ್ಟೈನ್ ಡಿಮಾಂಡ್ ಕೂಡ ಇದೆ, ವಿತ್ ಫೇವರಬಲ್ ಪ್ರೈಸಿಂಗ್ ಟ್ರೆಂಡ್ ಸಪೋರ್ಟಿಂಗ್ ಫ್ಯೂಚರ್ ಗ್ರೋತ್. ಸೊ ಫ್ಯೂಚರ್ ಗ್ರೋತ್ ಬಗ್ಗೆ ಕೂಡ ಫೇವರಬಲ್ ಟ್ರೆಂಡ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದ್ರೆ ಇತ್ತೀಚೆಗೆ ನಿಫ್ಟಿ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಮೆಜಾರಿಟಿ ಸೆಕ್ಟರ್ಸ್ ಕರೆಕ್ಷನ್ ಆಗಿದಾವೆ, ಅದರಲ್ಲಿ ರಿಯಾಲಿಟಿನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿರುವಂತಹ ಸೆಕ್ಟರ್ ಅಂತ ಹೇಳ್ಬೋದು. ಬಟ್ ಕಂಪನಿಗಳ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ
ಚೆನ್ನಾಗಿದೆ. ಬಟ್ ಫ್ಯೂಚರ್ ಅಲ್ಲೂ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ, ಬಹುಶಃ ಆ ಒಂದು ಡೌಟ್ಸ್ ಮೇಲೆ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ವ್ಯಾಲ್ಯೂಯೇಷನ್ಸ್ ಕೂಡ ತುಂಬಾ ಹೈ ಅಲ್ಲಿ ಇತ್ತು, ಹಾಗಾಗಿ ಕರೆಕ್ಷನ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ರಿಸಲ್ಟ್ ವೈಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ರಿಯಾಲಿಟಿನಲ್ಲಿ ಚೆನ್ನಾಗಿದೆ. ಇನ್ನು ಮೆಟಲ್ ಸೆಕ್ಟರ್ಗೆ ಬಂದ್ರೆ ಇಲ್ಲೂ ಕೂಡ ಪ್ಯಾಟ್ ಔಟ್ ಪರ್ಫಾರ್ಮೆನ್ಸ್ ರಿಲೇಟಿವ್ ಟು ರೆವಿನ್ಯೂಗೆ ಕಂಪೇರ್ ಮಾಡಿದಾಗ ಪ್ಯಾಟ್ ಅಲ್ಲಿ ತುಂಬಾ ಒಳ್ಳೆ ಔಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಟೋಟಲ್ ಇನ್ಕಮ್ ನೋಡಬಹುದು 3.8% ಗ್ರೋ ಆಗಿದೆ ಇಯರ್ ಆನ್ ಇಯರ್. ಪ್ಯಾಟ್ 5.58% ಎಕ್ಸ್ಪ್ಯಾಂಡ್ ಆಗಿದೆ. ಹಾಗೆ ಸೇಲ್ಸ್ ವಾಲ್ಯೂಮ್ಸ್ ಅಂಡ್ ಮೆಟಲ್ ಅಂಡ್ ಸಿಮೆಂಟ್ ಕಂಪನೀಸ್ ವರ್ ಅಬ್ಸರ್ವ್ಡ್ ಆಲ್ದೋ ರಿಯಲೈಸ್ಡ್ ಈಲ್ಡ್ ರಿಮೈನ್ಡ್ ಅಂಡರ್ ಪ್ರೆಷರ್. ಇಲ್ಲಿನ ವಾಲ್ಯೂಮ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಅಂಡರ್ ಪ್ರೆಷರ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಮೆಟಲ್ ಸೆಕ್ಟರ್ ಅಲ್ಲಿ. ಓವರ್ ಆಲ್ ರೆವಿನ್ಯೂ ಗ್ರೋತ್ ಗೆ ಕಂಪೇರ್ ಮಾಡಿದ್ರೆ ಪ್ಯಾಟ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ ಐಟಿ ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ 6% ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ರೆವಿನ್ಯೂನಲ್ಲಿ. ಹಾಗೆ ಪ್ಯಾಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು. ಸ್ಟುಡ್ ಅಟ್ ಎ ರೋಬಸ್ಟ್ 13% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ಯಾಟ್. ಹಾಗೆ ಅರ್ನಿಂಗ್ ಸೀಸನ್ ರಿಫ್ಲೆಕ್ಟೆಡ್ ಎ ಮಿಕ್ಸ್ ಆಫ್ ರೆಸಿಲಿಯನ್ಸ್ ಅಂಡ್ ನಿಯರ್ ಟರ್ಮ್ ಚಾಲೆಂಜಸ್. ಇಲ್ಲಿ ರೆಸಿಲಿಯನ್ಸ್ ಕೂಡ ಇದೆ, ಅಂದ್ರೆ ಕೇಪಬಿಲಿಟಿ ಕೂಡ ಕಾಣ್ತಾ ಇದೆ ಕಮ್ ಬ್ಯಾಕ್ ಮಾಡುವಂತದ್ದು. ಆದ್ರೆ ನಿಯರ್ ಟರ್ಮ್ ಚಾಲೆಂಜಸ್ ಅಂತೂ ಇದ್ದೇ ಇದೆ. ಎಸ್ಪೆಷಲಿ ಈಗಂತೂ ನಿಮಗೆ ಗೊತ್ತಿದೆ ಟ್ರಂಪ್ ಟ್ಯಾರಿಫ್ ವಿಚಾರ ತುಂಬಾನೇ ಸದ್ದು ಮಾಡ್ತಾ ಇದೆ, ಹಾಗಾಗಿ ಚಾಲೆಂಜಸ್ ಕೂಡ ಇದೆ. ಬಟ್ ಡೀಸೆಂಟ್ ಗ್ರೋತ್ ಕೂಡ ನಿಫ್ಟಿ ಐಟಿ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ. ಜೊತೆಗೆ ನೋಡಬಹುದು ಸೆಕ್ಟರ್ ರಿಮೇನ್ಸ್ ಪಾಯ್ಸ್ಡ್ ಫಾರ್ ಲಾಂಗ್ ಟರ್ಮ್ ಗ್ರೋತ್. ಲಾಂಗ್ ಟರ್ಮ್ ಅಲ್ಲಿ ಇಲ್ಲಿ ಗ್ರೋತ್ ಗೆ ತುಂಬಾನೇ ಅವಕಾಶ ಇದೆ ಅನ್ನುವಂತ ಇನ್ಪುಟ್ ಅನ್ನು ಕೂಡ ಇವರು ಕೊಡ್ತಿದ್ದಾರೆ. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಬಂದ್ರೆ ಇಲ್ಲಿ ಮೋಡರೇಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಗ್ರೋತ್ ವಾಸ್ ಮೋಡರೇಟ್ ವಿತ್ ಟೋಟಲ್ ಇನ್ಕಮ್ ರೈಸಿಂಗ್ 9% ಇಯರ್ ಆನ್ ಇಯರ್. ಹಾಗೆ ಪ್ಯಾಟ್ ಸರ್ಜ್ 20.75%. ಹಾಗೆ ಇಂಪಾರ್ಟೆಂಟ್ ಆಗಿ ನೋಡಬಹುದು ಇಟ್ ಆಲ್ಸೋ ರಿಫ್ಲೆಕ್ಟೆಡ್ ಇಂಪ್ರೂವಿಂಗ್ ಅಸೆಟ್ ಕ್ವಾಲಿಟಿ ಅಂಡ್ ಮಾರ್ಜಿನಲ್ ಕಾಸಾ ಗ್ರೋತ್. ಕಾಸಾ ಗ್ರೋತ್ ಅಲ್ಲಿ ಮಾರ್ಜಿನಲ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಹಾಗೆ ಇತ್ತೀಚಿನ ಕರೆಕ್ಷನ್ ಹಾಗೂ ಸ್ಟಾಕ್ ಗಳಲ್ಲಿ ಬಂದಿರುವಂತಹ ಅಂಡರ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ನೋಡಬಹುದು. ದ ಸೆಕ್ಟರ್ ರಿಮೇನ್ಸ್ ಅಟ್ರಾಕ್ಟಿವ್ ಫ್ರಮ್ ಎ ವ್ಯಾಲ್ಯೂಯೇಷನ್ ಸ್ಟ್ಯಾಂಡ್ ಪಾಯಿಂಟ್. ವ್ಯಾಲ್ಯೂಯೇಷನ್ ವೈಸ್ ನೋಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅನ್ನುವಂತ ಮಾಹಿತಿಯನ್ನು ಇವರು ಕೊಡ್ತಿದ್ದಾರೆ. ಜೊತೆಗೆ RBI ರೀಸೆಂಟ್ ರೇಟ್ ಕಟ್ ಕೂಡ ಇದರ ಫ್ಯೂಚರ್ ಗ್ರೋತ್ ಗೆ ಸಪೋರ್ಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಟ್ಯಾಕ್ಸ್ ಲ್ಯಾಬ್ಸ್ ಚೇಂಜಸ್ ಕೂಡ ಇದಕ್ಕೆ ಪಾಸಿಟಿವಿಟಿಯನ್ನ ತಂದು ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಕೊಡ್ತಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ. ನಂತರ ನಿಫ್ಟಿ ಆಟೋಗೆ ಬಂದ್ರೆ ಆಟೋ ಸೆಕ್ಟರ್ ಡೆಲಿವರ್ಡ್ ಎನ್ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಕಂಪೇರ್ ಟು ಹಿಂದಿನ ಕ್ವಾರ್ಟರ್ ಗಳಿಗೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ರೆವಿನ್ಯೂ ಗ್ರೋತ್ ನಿಯರ್ಲಿ 8% ಅಪ್ ಆಗಿದೆ. ಹಾಗೆ ಪ್ರಾಫಿಟ್ ಗ್ರೋತ್ ರಿಮೇನ್ಸ್ ಸಬ್ಡ್ಯೂಡ್. ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಕೂಡ ಪ್ರಾಫಿಟ್ ವೈಸ್ ಸ್ವಲ್ಪ ಹಿಂದೆ ಉಳಿದಿದೆ ಅಂತಾನೆ ಹೇಳ್ಬೋದು. ಹಾಗೆ ರಿಕವರಿ ಇನ್ ರೂರಲ್ ಡಿಮಾಂಡ್ ಪ್ರೊವೈಡೆಡ್ ಎ ಬೂಸ್ಟ್ ಟು 2 ವೀಲರ್ಸ್ ಅಂಡ್ 3 ವೀಲರ್ಸ್. ಇತ್ತೀಚೆಗೆ ಕಂಡು ಬರ್ತಿರುವಂತಹ ರೂರಲ್ ಡಿಮಾಂಡ್ ಇಲ್ಲಿ ಒಂದು ಬೂಸ್ಟ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ 2 ವೀಲರ್ ಅಂಡ್ 3 ವೀಲರ್ ಸೆಗ್ಮೆಂಟ್ ಗೆ. ಹಾಗೆ ಕನ್ಸಂಪ್ಷನ್ ಬೂಸ್ಟ್ ಪ್ರೊವೈಡೆಡ್ ಇನ್ ದ ಬಜೆಟ್ ಕುಡ್ ಇನ್ಕ್ರೀಸ್ ದ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬೈ ದ ಪೀಪಲ್ ವಿಚ್ ಮೇ ಅಲ್ಟಿಮೇಟ್ಲಿ ಲೀಡ್ಸ್ ಟು ಸರ್ಜ್ ಡಿಮಾಂಡ್ ಫಾರ್ ಪ್ಯಾಸೆಂಜರ್ ವೆಹಿಕಲ್ಸ್ ಗೋಯಿಂಗ್ ಫಾರ್ವರ್ಡ್. ಇತ್ತೀಚೆಗೆ ಬಜೆಟ್ ಅಲ್ಲಿ ಕೆಲವೊಂದು ನಿರ್ಧಾರಗಳನ್ನ ಅನೌನ್ಸ್ ಮಾಡಿದೆ ಸರ್ಕಾರ, ಅಂದ್ರೆ ಟ್ಯಾಕ್ಸ್ ವಿಚಾರದಲ್ಲಿ ಆಗ್ಬೋದು, ಹಾಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ವಿಚಾರದಲ್ಲಿ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಆಗ್ಬೋದು, ಒಳ್ಳೆ ಸ್ಪೆಂಡಿಂಗ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ಚೆನ್ನಾಗಿದೆ, ಪ್ರಾಫಿಟ್ ವೈಸ್ ಸ್ವಲ್ಪ ಹಿಂದೆ ಉಳಿದಿದೆ ನಿಫ್ಟಿ ಆಟೋ. ಇನ್ನು FMCG ಕಡೆ ಬಂದ್ರೆ ಇಲ್ಲಿ ಮ್ಯೂಟೆಡ್ ರೆವಿನ್ಯೂ ಗ್ರೋತ್ ನೋಡಬಹುದು. ರೆವಿನ್ಯೂ ಗ್ರೋತ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಆಫ್ 7.84%. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅರೌಂಡ್ 8% ಅಪ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಪ್ಯಾಟ್ ನೋಡಬಹುದು ಜಸ್ಟ್ 0.5% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. FMCG ಸೆಕ್ಟರ್ ಸ್ಟ್ರಗಲ್ ಮಾಡ್ತಿರೋದೇ ಇದೇ ಕಾರಣಕ್ಕೆ. ಮಾರ್ಜಿನ್ಸ್ ತುಂಬಾನೇ ದೊಡ್ಡ ಮಟ್ಟದ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಡಿಮಾಂಡ್ ಪಿಕಪ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಸಾಕಷ್ಟು ಕ್ವಾರ್ಟರ್ ಗಳಿಂದ ಕೂಡ ಬರ್ತಾ ಇದೆ. ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡೆ ಈಗಲೂ ಕೂಡ ಮುಂದುವರಿಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ನಂತರ ಫಾರ್ಮಾ ಕಡೆ ಬಂದ್ರೆ ಫಾರ್ಮಾ ಎಮರ್ಜ್ಡ್ ಆಸ್ ದ ಸೆಕೆಂಡ್ ಬೆಸ್ಟ್ ಪರ್ಫಾರ್ಮರ್ ಇನ್ ಟೋಟಲ್ ಇನ್ಕಮ್ ಗ್ರೋತ್. ಟೋಟಲ್ ಇನ್ಕಮ್ ಗ್ರೋತ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸೆಕೆಂಡ್ ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಬಂದಿದೆ. 9.59% ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬಂದಿದೆ ಇನ್ಕಮ್ ಅಲ್ಲಿ. ಪ್ಯಾಟ್ ಅಲ್ಲಿ 16.6% ಗ್ರೋತ್ ಇದೆ. ಜೊತೆಗೆ ನೋಡಬಹುದು ರಿಫ್ಲೆಕ್ಟಿಂಗ್ ಇಂಪ್ರೂವ್ಡ್ ಆಪರೇಷನಲ್ ಎಫಿಷಿಯನ್ಸೀಸ್ ದ ಸೆಕ್ಟರ್ ರಿಮೇನ್ಸ್ ವೆಲ್ ಪೊಸಿಷನ್ ಟು ಲೆವರೇಜ್ ಸ್ಟ್ರಕ್ಚರಲ್ ಟೈಲ್ ವಿಂಡ್ಸ್. ತುಂಬಾ ಒಳ್ಳೆ ಮಾತು ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಇತ್ತೀಚೆಗೆ ಬರ್ತಿರುವಂತ ಪರ್ಫಾರ್ಮೆನ್ಸ್ ಏನಿದೆ ಮಾರ್ಕೆಟ್ ಅಲ್ಲಿ, ಅದು ನಿಫ್ಟಿ ಫಾರ್ಮಾದಲ್ಲಿ ಅಥವಾ ಫಾರ್ಮಾ ಸೆಕ್ಟರ್ ಅಲ್ಲಿ ಒಳ್ಳೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತಿದೆ ಅಂತ ಹೇಳ್ಬೋದು, ಡಿಫೆನ್ಸಿವ್ ಸೆಕ್ಟರ್ ಆಗಿರೋದ್ರಿಂದ. ನಂತರ PSE ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಸರ್ಕಾರಿ ಕಂಪನಿಗಳು ಎನ್ಕೌಂಟರ್ಡ್ ಚಾಲೆಂಜಸ್ ವಿತ್ ಟೋಟಲ್ ಇನ್ಕಮ್ ರಿಜಿಸ್ಟರಿಂಗ್ ಮಾರ್ಜಿನಲ್ ಗ್ರೋತ್ ಆಫ್ 0.23%. ನೋಡಬಹುದು ಸರ್ಕಾರಿ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಹಾಗೆ ಪ್ಯಾಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಡಿಕ್ಲೈನ್ 4.45%. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 4.45% ಡೌನ್ ಆಗಿದೆ.
ಹಾಗಾಗಿನೇ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ PSC ಶೇರ್ಗಳು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇರೋದು. ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು. ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ Q3 ನಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು. However, the recent budget indicated muted spending potentially leading to continued near-term sluggishness. ಇತ್ತೀಚಿನ ಬಜೆಟರಿ ಶಿಫ್ಟ್ ಏನಿದೆ ಇದು ಈ ಸೆಕ್ಟರ್ ಅಲ್ಲಿ ಸ್ವಲ್ಪ ಚಾಲೆಂಜಸ್ ಅನ್ನ ಇನ್ಕ್ರೀಸ್ ಮಾಡ್ತಿದೆ ಅಂತ ಹೇಳ್ಬೋದು. ಸ್ಲಗ್ಗಿಶ್ನೆಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ನಿಯರ್ ಟರ್ಮ್ ಅಲ್ಲಿ. ನೋಡೋಣ ಯಾವ ರೀತಿ ಇರುತ್ತೆ Q4 ಅಂತ. ಓವರ್ ಆಲ್ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ಮೇಲೆ ಎಸ್ಪೆಷಲಿ ಫಾರ್ಮಾ ಹಾಗೂ ರಿಯಾಲಿಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಹಾಗೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋದು ಅಂತಂದ್ರೆ PSC ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಸರ್ಕಾರಿ ಕಂಪನಿಗಳು. ಇನ್ನು ಉಳಿದಂತೆ FMCG ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. IT ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಚಾಲೆಂಜಸ್ ಇದೆ ನಿಯರ್ ಟರ್ಮ್ ಅಲ್ಲಿ. ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ಪರ್ಫಾರ್ಮೆನ್ಸ್ ಅನ್ನ Q3 ನಲ್ಲಿ ನಮಗೆ ನೋಡ್ಲಿಕ್ಕೆ ಕೊಟ್ಟಿದೆ ಅಂತ ಹೇಳ್ಬೋದು ನಮ್ಮ ಇಂಡಿಯಾ ಇಂಕ್ ಅಂದ್ರೆ ನಮ್ಮ ಭಾರತೀಯ ಕಂಪನಿಗಳು. ಹಾಗೆ ನೋಡಬಹುದು ಓವರ್ ಆಲ್ ರಿಸಲ್ಟ್ ಟ್ರೆಂಡ್ಸ್ ಯಾವ ರೀತಿ ಇದೆ Q2 ಗೆ ಕಂಪೇರ್ ಮಾಡಿದ್ರೆ Q3 ನಲ್ಲಿ ಅಂತ ನೋಡಿದ್ರೆ ರೆವಿನ್ಯೂ ಗ್ರೋತ್ ರಿಮೈನಿಂಗ್ ಸ್ಲಗ್ಗಿಶ್, ಸ್ವಲ್ಪ ಡೌನ್ ಇದೆ. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಆಗಿಲ್ಲ. ನಾವು ನೋಡಿದ್ವಲ್ಲ 5% ಇಂದ 6% ಅಪ್ ಆಗಿದೆ. ಬಟ್ ಪ್ಯಾಟ್ ಎಕ್ಸ್ಪಾನ್ಷನ್ ಚೆನ್ನಾಗಿದೆ, ಯಾಕಂದ್ರೆ 4% ಇಂದ 16% ಅಪ್ ಆಗಿದೆ. ಹೀಗೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿರೋದು ರಿಯಾಲಿಟಿ ಹಾಗೂ ಫಾರ್ಮಾ ಸೆಕ್ಟರ್ಸ್ ಅಲ್ಲಿ. ಹಾಗೆ ಎನರ್ಜಿ ಅಂಡ್ PSC ಹಿಂದೆ ಉಳಿದಿದ್ದಾವೆ. ಹಾಗೆ ಮುಂದಿನ ಕ್ವಾರ್ಟರ್ ಅಲ್ಲೂ ಕೂಡ ಸಿಮಿಲರ್ ಟ್ರಜೆಕ್ಟರಿಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಸೇಮ್ ಇದೇ ರೀತಿಯ ಗ್ರೋತ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗಬಹುದು Q4 ಅಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಕೊಡ್ತಿದ್ದಾರೆ. ಇನ್ ಕೇಸ್ ಬಹುಶಃ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಏನಾದ್ರು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕರೆ ಅಲ್ಲಿ ಬದಲಾವಣೆ ಆಗ್ಬೋದು. ಬಟ್ ಅಂತ ಚಾನ್ಸಸ್ ಅಂತೂ ಕಡಿಮೆ ಈಗ. ಬಟ್ ಅಂತ ಬಿಗ್ ನೆಗೆಟಿವ್ ಏನಿಲ್ಲ ಇಲ್ಲಿವರೆಗೂ. ಇನ್ನೇನು ಫೆಬ್ರವರಿ ಮುಗಿತಾ ಬಂತು, ಮಾರ್ಚ್ ಮುಗಿದ್ರೆ ರಿಸಲ್ಟ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಒಂದು ತಿಂಗಳಿದೆ, ಅಂತ ಬಿಗ್ ಚೇಂಜಸ್ ಆಗಿಲ್ಲ. ಬಟ್ ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಟ್ಯಾರಿಫ್ ಬಹುಶಃ ಮಾರ್ಚ್ ಅಲ್ಲಿ ಜಾರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಅಲ್ಲಿ ಕಂಪನಿಗಳ ಪರ್ಫಾರ್ಮೆನ್ಸ್ ಬದಲಾದ್ರೂ ಆಗ್ಬೋದು, ನೋಡೋಣ. ನಂತರ CLSA ಅವರು ಕೂಡ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಎಸ್ಪೆಷಲಿ ಇವರು ಅವರ ರಡಾರ್ ಅಲ್ಲಿರುವಂತಹ ಷೇರುಗಳ ಬಗ್ಗೆ ಮಾತ್ರ ಕವರ್ ಮಾಡ್ತಾರೆ. ನೋಡಬಹುದು CLSA says Q3 earnings stronger than expected despite consensus doubts. ಎಕ್ಸ್ಪೆಕ್ಟೇಷನ್ ಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಅವರ ರಡಾರ್ ಅಲ್ಲಿರುವಂತಹ ಕಂಪನಿಗಳ ಪರ್ಫಾರ್ಮೆನ್ಸ್ ಬಗ್ಗೆ ಇವರು ರಿಪೋರ್ಟ್ ಗಳನ್ನ ಕೊಡ್ತಾರೆ. ನೋಡಬಹುದು ಅರೌಂಡ್ 30% ಆಫ್ ದ ಕಂಪನೀಸ್ ಅಂಡರ್ CLSA ಕವರೇಜ್ ಬೀಟ್ ದ ಬ್ರೋಕರೇಜಸ್ ಎಸ್ಟಿಮೇಟ್ಸ್. 30% ಕಂಪನೀಸ್ ಅವರ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಿದವೆ ಅಥವಾ ಬೀಟ್ ಮಾಡಿದವೆ. ಹಾಗೆ 46% ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಹಾಗೂ ಮಿಸ್ಸಿಂಗ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದವೆ. ಇವರು ಕೂಡ ಪಾಸಿಟಿವ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇತ್ತೀಚಿನ ಕಂಪನಿಗಳ ಪರ್ಫಾರ್ಮೆನ್ಸ್ ಬಗ್ಗೆ, ಎಸ್ಪೆಷಲಿ ಅವರ ರಾಡರ್ ಅಲ್ಲಿರುವಂತಹ ಕಂಪನೀಸ್ ನ ಬಗ್ಗೆ. ಸರಿಗಳಿರಿ, ಒಂದಷ್ಟು ಇನ್ಪುಟ್ಸ್ ಈ ರಿಸಲ್ಟ್ ಔಟ್ಕಮ್ ಅಲ್ಲಿ ಸಿಕ್ಕಿದೆ ನಿಮ್ಗೆ ಅನ್ಕೊಳ್ತೀನಿ. ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ, ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋ ಬಗ್ಗೆ. ಈ ಅಂಡರ್ ಪರ್ಫಾರ್ಮೆನ್ಸ್ ಏನ್ ಬಂದಿದೆ ಎಸ್ಪೆಷಲಿ ಎನರ್ಜಿ ಸೆಕ್ಟರ್ ಅಲ್ಲಿ ಹಾಗೂ PSCs ಅಲ್ಲಿ Q4 ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ಅವುಗಳ ಕಮ್ ಬ್ಯಾಕ್ ಬಗ್ಗೆ ನಮಗೆ ಇಂಟ್ ಅನ್ನ ಕೊಡುತ್ತೆ. ಇನ್ ಕೇಸ್ Q4 ಅಲ್ಲಿ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಲ್ಲಿ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಒಂದಷ್ಟು ದಿನ ಈಗಾಗಲೇ ಡೌನ್ ಆಗಿರುವಂತಹ ಸ್ಟಾಕ್ ಗಳು ಅಲ್ಲೇ ಬಿದ್ದು ಒದಾಡುವಂತ ಚಾನ್ಸಸ್ ಇರುತ್ತೆ. ನೋಡೋಣ, ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ. ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರುವಂತಹ ಕಡೆ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಹಾಗೂ ಫಾರ್ಮಾ ಅದೇ ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡ್ಲಿ ಅಂತಾನು ಕೂಡ ಬಯಸೋಣ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗ್ರೋತ್ ಗೆ ಅವಕಾಶ ಅಂತೂ ಇದ್ದೇ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.